ಉಪಪ್ರಜ್ಞಾ ಮನಸ್ಸಿನ ಒಂದು ಎಚ್ಚರಿಕೆ ಅಂದರೆ ಸಬ್ ಕಾನ್ಷಿಯಸ್ ಅಲಾರಂ ಅನ್ನೋದು ಯಾವ ರೀತಿಯಲ್ಲಿ ನಾವು ಅಳವಡಿಸ್ಕೋಬೇಕು ಅನ್ನೋದು ನೋಡೋಣ. ಒಂದು ಉದಾಹರಣೆ ಮುಖಾಂತರ, ಒಂದು ಮಾದರಿ ಮುಖಾಂತರ, ಒಂದು ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಇದನ್ನು ಸಾಧಿಸೋದನ್ನು ಸ್ವೀಯ ಸಲಹಾ ಅಂದರೆ ಸ್ವಯಂ ಸಲಹದಿಂದ ನಾವು ಸಾಧಿಸ್ತೀವಿ ಖಂಡಿತವಾಗಿ. ಏನು ಅಂತ ಉದಾಹರಣೆ ಅಂದ್ರೆ ನೋಡೋಣ. ಸೊ ಒಂದು ಒಂದು ಮಹಿಳೆ ಏರ್ ಹೋಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಏರ್ ಹೋಸ್ಟ್ ಆಗಿ ಕೆಲಸ ಅಂದ್ರೆ ಏನು? ಏರೋಪ್ಲೇನ್ ಅಲ್ಲಿ ಏರ್ ಹೋಸ್ಟಸ್ ಎಲ್ಲರೂ ಗೊತ್ತಿರೋ ವಿಷಯ. ಅವರು ಅವರ ಆಫೀಸ್ಗೆ ಅಂದ್ರೆ ಅವರ ಡ್ಯೂಟಿಗೆ ರಿಪೋರ್ಟ್ ಮಾಡಬೇಕಾಗಿರೋದು 7 ಗಂಟೆ ಸಮಯ ಬೆಳಗ್ಗೆ ಅನ್ಕೊಳ್ಳಿ. ಅಂದ್ರೆ ಸುಮಾರು ಅವರು 6 ಗಂಟೆಗೆಲ್ಲ ಅವ್ರು ಏನ್ ಮಾಡ್ಬೇಕಾಗತ್ತೆ, ಅವ್ರು ಮನೆ ಬಿಡಬೇಕಾಗತ್ತೆ, ಅಲ್ಲಿ 7 ಗಂಟೆಗೆ ಸೇರ್ತಾರೆ. ಅಂದ್ರೆ ಅವ್ರ ಎಲ್ಲ ಅವ್ರು ಏನೇನು ಬೆಳಗ್ಗೆ ಏನೇನು ಮಾಡ್ಕೋಬೇಕು, ಏನೇನು ಅವರು ಅಂದ್ರೆ ಅವರು ಸ್ವಚ್ಛಗೊಳಿಸ್ಕೊಳ್ಳೋದಾಗ್ಲಿ, ಸ್ನಾನ ಮಾಡೋದಾಗ್ಲಿ, ಅವರು ತಿಂಡಿ ತಿನ್ನೋದಾಗ್ಲಿ ಎಲ್ಲಾನು ಪ್ರತಿಯೊಂದು ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಬೇಕಾಗತ್ತೆ? ಆ ಸಮಯದಲ್ಲಿ 4:15 ಎದ್ದಬೇಕಾಗತ್ತೆ. ಅದರಿಂದ ಸ್ನಾನ ಮಾಡ್ಕೊಳ್ಳೋದಾಗ್ಲಿ, ಯೋಗಾಸನಗಳಾಗ್ಲಿ, ಇಲ್ಲಾಂದ್ರೆ ಯಾವುದೇ ಒಂದು ಅವ್ರಿಗೆ ಪೂಜೆ ಮಾಡ್ಕೊಳ್ಳೋದಾಗ್ಲಿ, ತಿಂಡಿ ಎಲ್ಲದಕ್ಕೂ ಸಮಯ ಬೇಕಲ್ಲ. ಅವಾಗ 4:15 ಹೇಳ್ಬೇಕು. ಅವರು 4:15 ದಿನ ನಿತ್ಯ ಹೇಳ್ಬೇಕಂದ್ರೆ ಇಲ್ಲಿರುವಂತ ವಿಷಯಗಳು ನೋಡ್ಕೊಳ್ಳಿ ಹೆಂಗಿರ್ತದಂದ್ರೆ, ನಾವು ಜನರಲ್ ಏನ್ ಮಾಡ್ತೀವಿ, ಒಂದು ಅಲಾರಂ ಇಟ್ಕೊಂತೀವಿ. ಅಂದ್ರೆ ಪ್ರತಿಯೊಬ್ಬರು ಮಾಡೋದು ಒಂದು ಅಲಾರಂ ಇಟ್ಕೊಂಡು ಅಲಾರಂ ಪ್ರಕಾರ 4:15 ಎದ್ದೋದು. ಸೊ ಮಿಕ್ಕಿದೆಲ್ಲ ಮಾಡ್ಕೊಂಡು ಹೋಗೋದು. ಆದ್ರೆ ಅದಕ್ಕೂ ಅತ್ಯುನ್ನತವಾದ ರೀತಿಯಲ್ಲಿ ನಮ್ಮಲ್ಲೇ ಒಂದು ಅಲಾರಂ ಅಂತೂ ಇದೆ. ನಮ್ಮ ಒಳಗಡೆನೆ ಒಂದು ಅದ್ಭುತವಾದ ಅಲಾರಂ ಇದೆ. ಅದೇ ಉಪಪ್ರಜ್ಞಾ ಮನಸ್ಸಿನ ಅಲಾರಂ ಅಂತ ಕರಿತೀವಿ. ಅದನ್ನೇ ಉಪಪ್ರಜ್ಞಾ ಮನಸ್ಸಿನ ಎಚ್ಚರಿಕೆ ಅಂತ ಕರಿತೀವಿ. ಅದು ಇಟ್ಕೊಂಡಿದ್ರೆ ಏನಾಗತ್ತಂದ್ರೆ, ನಮ್ಮಲ್ಲಿರುವಂತ ಆ ಸ್ವಂತ ಅಲಾರಂ ಅನ್ನು ಉಪಯೋಗಿಸ್ಕೊಂಡಿದ್ರೆ ಅದು ಹೇಳ್ಬೇಕಂದ್ರೆ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಮತ್ತೆ ಇನ್ನೊಂದು ತುಂಬಾ ಖಚಿತವಾಗಿ ಕೆಲಸ ಮಾಡ್ತಾ ಹೋಗ್ತದೆ, ತುಂಬಾ ಅಕ್ಯುರೇಟ್ ಆಗಿ ಕೆಲಸ ಮಾಡ್ತಾ ಹೋಗ್ತದೆ. ಬೇಕಂದ್ರೆ ಅದು ಗಮನಿಸ್ಕೊಳ್ಳಿ. ಅದು ಯಾವ ರೀತಿಯಲ್ಲಿ ಸೆಟ್ ಮಾಡ್ಕೋಬೇಕು, ಈ ಅಲಾರಂ ಅನ್ನು ಯಾವ ರೀತಿಯಲ್ಲಿ ಸೆಟ್ ಮಾಡ್ಕೊಂಡು ನಾವು ದಿನನಿತ್ಯ ಅದನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಅದು ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಸಾಧನೆ ಸ್ವಲ್ಪ ತಿಳ್ಕೊಳ್ಳೋಣ, ಆ ವಿಧಾನ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಅಷ್ಟೇ. ಸೊ ಆ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಏನಂದ್ರೆ ಇದು ನಾವು ಅಂದ್ರೆ ಜನರಲಿ ಒಂದು ಅಲಾರಂ ಇಟ್ಕೊಂಡು ಅಲಾರಂ ಸೌಂಡ್ ಬಂದ್ರೆ ನಾವು ಎತ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ ಬೇಡ. ಸೊ ನಮ್ಮ ಸ್ವಂತ ಅಲಾರಂ ಇಂದ, ನಮ್ಮ ಅಂತರದಲ್ಲಿರುವಂತ ಈ ಅಲಾರಂ ಇಂದ ನಾವು ಹೇಗೆ ನಾವು ಎಳಿಬಹುದು, ಯಾವ ರೀತಿಯಲ್ಲಿ ಎದ್ಬೋದು, ಅದನ್ನು ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಪದ್ಧತಿ ನೋಡ್ತಾ ಹೋದ್ರೆ ಇದು ತುಂಬಾ ಈಸಿ ಆಗಿರುವಂತ ಪದ್ಧತಿ. ಇದೇನೋ ಅಷ್ಟು ಕಷ್ಟವಾಗಿರುವಂತ ಪದ್ಧತಿ ಅಲ್ಲ. ಅವಾಗ ಏನ್ ಮಾಡ್ಬೇಕಂತಂದ್ರೆ, ನೈಟ್ ಮಲಗುವಾಗ ಎಲ್ಲ ಲೈಟ್ಸು ಆಫ್ ಮಾಡ್ತೀವಿ, ಮೊದಲನೇ ಸ್ಟೆಪ್. ಓಕೆ, ಈಗ ನಿದ್ದೆಗೂ ಸಿದ್ಧೆ ಮಾಡ್ಕೊಳ್ಳೋಣ. ಅಂದ್ರೆ ನಿದ್ದೆಗೆ ಹೋಗೋಣ. ನಿದ್ದೆ ಶುರು ಮಾಡೋಕೆ ಮುಂಚೆ ಲೈಟ್ಸ್ಗೆಲ್ಲ ಆಫ್ ಮಾಡಿ ನಿದ್ದೆ ಶುರು ಮಾಡ್ಕೋಬೇಕಾಗತ್ತೆ. ನಿದ್ದೆ ಶುರು ಮಾಡ್ಕೊಳಕ್ಕೆ ನಾವು ಬೆನ್ನ ಮೇಲೆ ಮಲಗ್ತೀವಲ್ಲ, ಜನರಲಿ ಬೆನ್ನ ಮೇಲೆ ಮಲಗುವಾಗ ಏನ್ ಮಾಡ್ಬೇಕು, ಒಂದು ಪದ್ಧತಿ ಇರ್ತಾ ಹೋಗ್ತೇನೆ, ನೋಡ್ಕೊಳ್ಳಿ. ನೀವೇನ್ ಮಾಡ್ಬೇಕಂದ್ರೆ, ಬೆನ್ನ ಮೇಲೆ ಮಲಗಿ, ಇನ್ನೂ ನಿದ್ದೆ ಹೋಗಿಲ್ಲ, ಜಸ್ಟ್ ಮಲ್ಕೊಂಡಿದ್ರ, ಹಾಸಿಗೆ ಮೇಲೆ ಬೆನ್ನ ಮೇಲೆ ಮಲಗಿದ್ರ. ಈಗ ನಿಮ್ಮ ಕೈ ತಗೊಂಡು ಈ ತರ ಉದ್ದವಾಗಿ 4 ಅಂದ್ರೆ 4 ಮತ್ತೆ ಡಾಟ್ ಮತ್ತೆ 3 ಮತ್ತೆ 0 ಈ ತರ ದೊಡ್ಡದಾಗಿ ಬರಿತಾ ಹೋಗಿ. ಈ ತರ ಬರೆಯೋದು ಹೆಂಗಿರ್ಬೇಕಂದ್ರೆ, ಅದನ್ನು ರಿಪೀಟ್ ಮಾಡಬೇಕು ನೀಟಾಗಿ, ಒಂದು 5-6 ಸರಿ ಆ ತರ ಬರಿಬೇಕಾಗತ್ತೆ. ಎಲ್ಲಿ? ಗಾಳಿಯಲ್ಲೇ ಬರಿಬೇಕು. ಅರ್ಥ ಆಯ್ತಾ? ಕಣ್ಣು ಮುಚ್ಚಿಲ್ಲ, ನಾವು ಇನ್ನು ಜಸ್ಟ್ ಹಾಸಿಗೆ ಮೇಲೆ ಬೆನ್ನ ಮೇಲೆ ಮಲಗಿದ್ವಿ ಅಷ್ಟೇ, ಇನ್ನು ನಿದ್ದೆ ಹೋಗಿಲ್ಲ. ಓಕೆ, ನಿದ್ದೆ ಹೋಗಕ್ ಮುಂಚೆ ಇದೆಲ್ಲ ಏನ್ ಮಾಡ್ತಾ ಇದೀವಿ ಅಂತ, ನಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಒಂದು ಅಲಾರಂ ಸೆಟ್ ಮಾಡ್ತಾ ಇದೀವಿ ಅಷ್ಟೇ ಆಗೋದು. ಹೇಗೆ ಮಾಡೋದು ನೋಡಿ, ಮತ್ತೆ ಒಂದ್ಸರಿ ಹೇಳ್ತೀನಿ. ನಾವು 4:15 ಎಳಿಬೇಕಾ, 5 ಗಂಟೆಗೆ ಎಳಿಬೇಕಾ, ಅದು ನೀವು ನಿರ್ಣಯ ಮಾಡ್ಕೊಳ್ಳಿ. ಓಕೆ, ಮಲಗಿದ್ವಿ, ಹಾಯಾಗಿ ಮಲಗಿ, ಬೇಕಂದ್ರೆ ಒಂದು ದೀರ್ಘ ಶ್ವಾಸ 2-3 ಸರಿ ತಗೋಲಿ, ಪರವಾಗಿಲ್ಲ. ಒಂದು ಕೈ ಬೇಕಂದ್ರೆ ಹಾಸಿಗೆ ಮೇಲೆ ಪೂರ್ಣ ಸ್ವೇಚ್ಛವಾಗಿ ಬಿಡಿ. ಇನ್ನೊಂದು ಕೈಯಿಂದ ಏನ್ ಮಾಡ್ತೀರ ಗೊತ್ತಾ, 4 ದೊಡ್ಡದಾಗಿ ಬರಿ. 4 ಕಣ್ಣುಗಳು ತೆರೆಸಿ ಬರೆಯಬಹುದು, ಕಣ್ಣುಗಳು ಮುಚ್ಚಿ ಬರೆಯೋದು ತಮ್ಮಿಷ್ಟ. ಸೊ 4 ಡಾಟ್ 3 ಮತ್ತೆ 0 ಅಂತ ಒಂದು 5, 6, 7 ಎಷ್ಟು ಸರಿ, ಒಂದು ಸಾಧಾರಣವಾಗಿ ಒಂದು 5-10 ಸರಿ ಬರೀಬಹುದು. ಅದು ತುಂಬಾ ಉಪಯೋಗ ಆಗತ್ತೆ. ಅದು ಏನಾಗತ್ತಂದ್ರೆ, ಪೂರ್ಣವಾಗಿ ಅದು ಹೋಗಿ ಸೆಟ್ ಆಗತ್ತೆ. ಎಲ್ಲಿ ಸೆಟ್ ಆಗತ್ತೆ ಅಂದ್ರೆ, ಈ ಅಲಾರಂ ನಮ್ಮ ಒಳಗಡೆ ಉಪಪ್ರಜ್ಞಾ ಮನಸ್ಸಿಗೆ ನಾವು ಆ ರೀತಿಯಲ್ಲಿ ಸಜೆಷನ್ ಕೊಡ್ತಾ ಇದೀವಿ, ಆಟೋ ಸಜೆಷನ್ ಕೊಡ್ತಾ ಇದೀವಿ. ಆಟೋ ಸಜೆಷನ್ ಅಂದ್ರೆ ಸ್ವಯಂ ಸಲಹೆನ ಕೊಡ್ತಾ ಇದೀವಿ. ಆ ರೀತಿಯಲ್ಲಿ ಆಗತ್ತೆ ಸ್ನೇಹಿತರೆ.
ಅರ್ಥ ಆಯ್ತಲ್ಲ? ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಹಾಗೆ ಮಲ್ಕೊಂಡು ನಮ್ಮ ಮುಂದೆ ಒಂದು ಗೋಡೆ ಇದೆ ಅಂತ ಇಟ್ಕೊಳ್ಳಿ. ವೈಟ್ ವಾಲ್ ಅಂದ್ರೆ ಬಿಳಿ ಗೋಡೆ ಇದೆ ಅಂತ ಇಟ್ಕೊಳ್ಳಿ. ಆ ಗೋಡೆಗೆ ಅಂದ್ರೆ ಊಹಿಸ್ಕೋಬೇಕು, ಇದು ಊಹಿಸ್ಕೊಳ್ಳೋದು. ಓಕೆ, ಯಾವ ರೀತಿಯಲ್ಲಿ ನೋಡ್ಕೊಳ್ಳಿ. ನಮ್ಮ ಕೈ ಅಲ್ಲಿ ಉದ್ದವಾಗಿ ಹೋಗ್ತಾ ಇದೆ, ಆ ಗೋಡೆ ಮೇಲೆ ದೊಡ್ಡದ ಬರಿತಾ ಇದ್ವಿ, 4.3 ಅಂತ ಹೇಳ್ಬಿಟ್ಟು ನಮ್ಮ ಈ ಕೈ ಅಲ್ಲಿ ಗೋಡೆವರೆಗೆ ಹೋಗ್ತಾ ಇದೆ, ಅಲ್ಲಿ ನಾನು ಬರಿತಾ ಇದ್ದೆ ಅಂತ ಊಹಿಸ್ಕೊಂತ ಬರೆಯೋದು. ಆಯ್ತಾ? ಇದೊಂದು ಎರಡನೇ ವಿಧಾನ. ಈ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಓಕೆ, ಅಲ್ಲಿಗೆ ಫಿನಿಶ್ ಆಯ್ತು. ಅಲ್ಲಿ ಆ ಟೈಮ್ಗೆ ನಿಮ್ಗೆ ನಿದ್ದೆ ಬಂದ್ಬಿಡ್ತದೆ. ಆ ಟೈಮ್ ನೀವು ಇದು ಮಾಡ್ತಾ ಹೋಗುವಾಗಲೇ ನಿಮಗೆ ನಿದ್ದೆ ಬಂದಿರ್ತದೆ. ಆದರೆ ಬೆಳಗ್ಗೆ ಎಕ್ಸಾಕ್ಟ್ಲಿ 4:30ಗೆ ಎಲ್ಲಿದ್ದೀರಿ ನೀವು. ಎಕ್ಸಾಕ್ಟ್ಲಿ 4:30ಗೆ ಎಲ್ಲಿದ್ದೀರಾ, ಐ ಮೀನ್ ಎದ್ದಿದ್ದ ಆ ಸಮಯದಲ್ಲಿ ನಿಮಗೆ ತುಂಬಾ ಫ್ರೆಶ್ ಆಗಿರ್ತೀರಾ, ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ. ಇವೆಲ್ಲಾನು ಅನುಭವ ಪಡಿಬಹುದು. ಈ ಒಂದು ವಿಧಾನವನ್ನು ಪಾಲನೆ ಮಾಡಿ ದಯವಿಟ್ಟು. ಓಕೆ, ಇದು ಸಬ್ ಕಾನ್ಶಿಯಸ್ ಅಲಾರಂ ಅಂತ ವಿಧಾನ ಸೆಟ್ ಮಾಡ್ಕೊಂಡದು. ಅರ್ಥ ಆಯ್ತಲ್ಲ? ಸೊ ಇದು ಪ್ರತಿಯೊಬ್ಬರು ಪಾಲನೆ ಮಾಡ್ಬೋದು. ಸೊ ಇದು ಉದಾಹರಣೆಗೆ ಏರ್ ಹೋಸ್ಟೆಸ್ ಬಗ್ಗೆ ಹೇಳಿದೆ, ಯಾಕಂದ್ರೆ ಅವ್ರಿಗೆ ಸಮಯ ಎಷ್ಟು ಮುಖ್ಯ ಅಂತದ್ದು ಅಲ್ವಾ. ಅವರು ಸರಿಯಾದ ಸಮಯದಲ್ಲಿ ಹೇಳಿಲ್ಲ ಅಂದ್ರೆ ಏನಾಗತ್ತೆ, ಫ್ಲೈಟ್ ಹೋಗ್ತದೆ ಅಲ್ಲ, ಅವ್ರ ಡ್ಯೂಟಿಗೆ ರಿಪೋರ್ಟ್ ಮಾಡೋಕ್ಕಾಗಲ್ಲ. ಫ್ಲೈಟ್ ಡಿಲೇ ಆದರೆ ಎಷ್ಟು ಕಷ್ಟ ಅಂತ ನಮಗೆಲ್ಲರೂ ಗೊತ್ತಿರೋ ವಿಷಯ, ಎಸ್ಪೆಷಲಿ ಏರೋಪ್ಲೇನ್ ಅಂದರೆ. ಸೊ ಅದಕ್ಕೋಸ್ಕರ ಅವ್ರ ಎಕ್ಸಾಂಪಲ್ ತಗೊಂಡು ಹೇಳಿದೆ. ಒಂದೇ ಅಲ್ಲ, ನಾವು ಸಹ ಮಾಸ್ಟರ್ಸು ಬೆಳಗ್ಗೆ ಈ ಕಾರ್ಯಕ್ರಮ 5 ಗಂಟೆಗೆ ಶುರು ಆಗುತ್ತೆ, ನೀವು 4 ಗಂಟೆಗೆ ಹೇಳ್ಬೇಕಾಗತ್ತೆ. ಅವಾಗ ಇಂಥ ಒಂದು ಟೆಕ್ನಿಕ್ ಅನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಟೆಕ್ನಿಕ್ ಅನ್ನು ನೈಟು ಮಲಗುವಾಗ ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ನಿಮ್ಮ ಸಬ್ ಕಾನ್ಶಿಯಸ್ ಅಲಾರಂ ಸೆಟ್ ಮಾಡಿಕೊಂಡು ಅದರಿಂದ ಉಪಯೋಗ ಪಡೆಯಬೇಕಂತ ಹೇಳ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.